ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅನದರ್ ವೈರಲ್ ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೇವೆ. ಅದುವೇ ಐಫಾ ಚಿಕನ್ ಅಂತ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಆಯಿತಾ. ಸೊ ಸೊ ಅದಕ್ಕೆ ಬೇಕಾಗಿದ್ದು ಚಿಕನ್ ಬ್ರೆಸ್ಟ್ ಪೀಸಸ್. ಸೊ ನಾವು ಪರ್ಚೇಸ್ ಎಲ್ಲ ಮಾಡಿ ಬಂದಿದ್ದೇವೆ. ನಾನು ಒಬ್ಬರನ್ನು ಹೆಲ್ಪರ್ ಆಗಿ ಇಟ್ಟಿದ್ದೇನೆ. ಸೊ ಹೆಲ್ಪರ್ ಏನು ಮಾಡ್ತಿದ್ದಾರೆ ನೋಡುವ. ಹಾಯ್ ಹಸ್ಬೆಂಡ್. ಹಲೋ. ಒಳ್ಳೆ ಜನ ತೊಳಿಲಿಕ್ಕೆ ನಾನು ಮತ್ತೆ ರೆಸಿಪಿ. ಆಬ್ವಿಯಸ್ಲಿ ನನಗೆ ತೊಳಿಲಿಕ್ಕೆ ಅಷ್ಟು ಬರುವುದಿಲ್ಲ. ಸೊ ಪ್ರಜ್ವಲ್ ತೊಳಿತಾರೆ. ಓಕೆ. ಇನ್ ಚಿಕನ್ ಬ್ರೆಸ್ಟ್ ಪೀಸ್ ಇದೆ ಆಕ್ಚುಲಿ. ಡಿಲಿಷಿಯಸ್ ಇಂದ ಆರ್ಡರ್ ಮಾಡಿದ್ದು. ವೆರಿ ಗುಡ್ ಆಕ್ಚುಲಿ. ಇವರ ಅಂತ ಹೇಳೋದು ಕ್ವಾಲಿಟಿ ಆಫ್ ಮೀಟ್ ಡೆಲಿವರಿ ಗುಡ್. ನಾವು ಆಕ್ಚುಲಿ ಇವಾಗ ಅಲ್ಲಿ ಹೋಗಿದ್ವಿ, ಔಟ್ಲೆಟ್ಗೆ ಹೋಗಿ ಬಂದದ್ದು. ಬಟ್ ಅವ್ರು ಆನ್ಲೈನಲ್ಲಿ ಸಹ ಉಂಟು. ನೀವು ಪ್ಲೇಸ್ ಮಾಡಿದ್ರೆ ವಿತಿನ್ 20 ಮಿನಿಟ್ಸ್ 30 ಮಿನಿಟ್ಸ್ ಡೆಲಿವರಿ ಮಾಡ್ತಾರೆ. ಕೂಲ್. ಎಷ್ಟು ತೊಳಿಬೇಕು? ಪ್ಲೇಸ್ ಮಾಡಿದ ಮೇಲೆ ಸಿಗುವ. ಓಕೆ, ನಾವಿವಾಗ ಪ್ರಾಸೆಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡ್ಲಿಕ್ಕೆ ಏನೇನು ಮಸಾಲ ಬೇಕಂದ್ರೆ ಕರ್ಡ್, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಕಾಶ್ಮೀರಿ ಚಿಲ್ಲಿ, ರೆಡ್ ಚಿಲ್ಲಿ ಪೌಡರ್, ಮತ್ತೆ ಟರ್ಮರಿಕ್ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್ ಅಂಡ್ ಕ್ಯುಮಿಕ್ ಪೌಡರ್, ಇದಿಷ್ಟು ಬೇಕು. ಸೊ ಪ್ರಾಸೆಸ್ ಸ್ಟಾರ್ಟ್ ಮಾಡೋದು, ಫಸ್ಟಿಗೆ ನಾವು ಕರ್ಡ್ ಒಂದು 3 ಸ್ಪೂನ್, ಬಿಕಾಸ್ ನಮ್ಮೊಂದು 800 ಗ್ರಾಮ್ಸ್ ಚಿಕನ್ ಹತ್ರ ಇದೆ. ಸೊ 2 ಸ್ಪೂನ್ ಅಷ್ಟು ಕರ್ಡ್. ಓಕೆ, 2 or 2.5 ಸ್ಪೂನ್ ಕರ್ಡ್. ಅದಕ್ಕೆ ಟೂ ಸ್ಪೂನ್ ಕಾಶ್ಮೀರಿ ಚಿಲ್ಲಿ, ಆಮೇಲೆ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಮತ್ತೆ ಒಂದು 3/4 ಸ್ಪೂನ್ ಟರ್ಮರಿಕ್ ಪೌಡರ್. ಇದು ಸ್ವಲ್ಪ ಕೊರಿಯಂಡರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದು 2 ಸ್ಪೂನ್ ಹಾಕಿದ್ರೆ ಇದು 3 ಸ್ಪೂನ್ ಹಾಕಿ ಆಯ್ತಾ. ಮತ್ತೆ 1 ಸ್ಪೂನ್ ಜೀರಾ ಪೌಡರ್, ಆಮೇಲೆ 1 ಸ್ಪೂನ್ ಗರಂ ಮಸಾಲ, ಆಮೇಲೆ ಸಾಲ್ಟ್ ಹಾಕಿ, ರುಚಿಗೆ ತಕ್ಕಂತೆ ಸಾಲ್ಟ್. ನಾನಿವಾಗ ಒಂದು 1.5 ಸ್ಪೂನ್ ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ 1 ಸ್ಪೂನ್, ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಅದಾದ್ಮೇಲೆ ಲೆಮನ್, ಐ ಫಾರ್ಗಾಟ್ ಟು ಸೇ ಬಿಫೋರ್, ಒಂದು ಲೆಮನ್ ಅನ್ನು ಹಾಕ್ತೇನೆ. ಆಕ್ಚುಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಪೆಪ್ಪರ್ ಪೌಡರ್ಸ್ ಹಾಕ್ಬೇಕಾಯ್ತಾ. ಸೊ ಒಂದಿಷ್ಟು ಪೆಪ್ಪರ್ ಹಾಕ್ತಿದೆ, ಒಂದು 1/2 ಸ್ಪೂನ್. ಇದನ್ನೆಲ್ಲ ಮಿಕ್ಸ್ ಮಾಡುವ ಫಸ್ಟಿಗೆ. ಇನ್ನೊಂಚೂರು ವಾಟರ್ ಹಾಕುವ. ಆಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದಾರೆ ಒಂದು ತಿನ್ನೋರು. ಸ್ವಲ್ಪ ಆಯಿಲ್ ಹಾಕ್ತೇನೆ ಆಯ್ತು, ಅದಕ್ಕೆ ಸ್ವಲ್ಪ ಸಾಕು. ಇದನ್ನು ವೆಲ್ ಮಿಕ್ಸ್ ಮಾಡುವ, ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡುವ.
ಸೊ ಮಸಾಲೆ ಹೀಗೆ ಮಿಕ್ಸ್ ಆಗಿದೆ ತುಂಬಾ. ನೆಕ್ಸ್ಟ್ ಇದನ್ನು ಚಿಕನ್ನಿಗೆ ಹಾಕ್ಬೇಕು. ಈ ತರ ಫುಲ್ ಕವರ್ ಮಾಡಬೇಕು ಚಿಕನ್ನಿಗೆ. ಸೊ ಎಲ್ಲ ಸಹ ಮ್ಯಾರಿನೇಟ್ ಮಾಡಿ ಆಯ್ತು. ಒಂದು 2 hours ಇದನ್ನ ಮ್ಯಾರಿನೇಟ್ ಮಾಡಿ ಇಡುವ, ಅಂದ್ರೆ ವೇಟ್ ಮಾಡುವ. ಓಕೆ, 2 hours ಆದ್ಮೇಲೆ ಸಿಗ್ತದೆ. ಓಕೆ, ಇವಾಗ ಪ್ಯಾನ್ ಅಲ್ಲಿ ಚಿಕನ್ ಅನ್ನು ಒಂದು ಫ್ರೈ ಮಾಡೋ ಟೈಮ್. ಸೊ ಬಟರ್ ಅನ್ನು ಹಾಕ್ಬೇಕು ನಾವು ಆಕ್ಚುಲಿ ಪ್ಯಾನಿಗೆ. ಓಕೆ, ಇದನ್ನ ಆಕ್ಚುಲಿ ಲೋ ಫ್ಲೇಮ್ ಅಲ್ಲೇ ನಾವು ಎಂತ ಮಾಡ್ಬೇಕು, ಕುಕ್ ಮಾಡ್ಬೇಕು ಚಿಕನ್. ಇಲ್ಲಿ ನೋಡಿ ಮ್ಯಾರಿನೇಟ್ ಆಗಿ ಆಲ್ರೆಡಿ 2 hours ಮೇಲೆ ಆಗಿದೆ. ಆಯಿಲ್ ಅಲ್ಲೂ ಕೂಡ ಫ್ರೈ ಮಾಡ್ಬೋದು, ಬಟ್ ನಾನು ಬಟರ್ ಚೂಸ್ ಮಾಡ್ತೇನೆ. ಓಕೆ, ಸೊ ಚಿಕನ್ ಹಾಕ್ತಾ ಇದ್ದೇನೆ. ಇನ್ನೊಂದು ಚಿಕನ್ ಹಾಕ್ತಿದ್ದೇನೆ. ಇದು ಸ್ವಲ್ಪ ಮೀಡಿಯಂ ಆರ್ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ, ಫ್ರೈ ಆಗಲಿ. ಫ್ಲಿಪ್ ಮಾಡಿ ನೋಡುವ. ಇದೆಲ್ಲ ಫ್ರೈ ಆದ್ಮೇಲೆ ನಾನು ಸಿಗ್ತೇನೆ. ಓಕೆ, ನಾವು ಸಾಸ್ ಮಾಡೋದು. ಅಲ್ಲಿ ಫ್ರೈ ಆಗ್ತಾ ಇದೆ, ಆಲ್ಮೋಸ್ಟ್ ಡನ್. ಅದ್ರ ಗ್ಯಾಪ್ ಅಲ್ಲಿ ನಾವು ಸಾಸ್ ಮಾಡುವ. ಅದಕ್ಕೆ ನಾನೊಂದು 2 ಎಗ್ ವೈಟ್, ಆಯ್ತಾ, ನಾಟ್ ಯೋಕ್. ಸೊ ಎಗ್ ವೈಟ್, ಆಮೇಲೆ ಒಂದು 5 to 6 ಗಾರ್ಲಿಕ್, ಮತ್ತೆ 3 ಸ್ಲೈಸ್ ಚೀಸ್. Okay, 3 slices of cheese. ಆಮೇಲೆ ಫ್ರೆಶ್ ಕ್ರೀಮ್ ಒಂದು ಅರ್ಧ ಕಪ್. ನಾನೊಂದು ಓಕೆ, ಆಮೇಲೆ ಒಂದು 1 ಸ್ಪೂನ್ ಅಷ್ಟು ವಿನಿಗರ್. ಓಕೆ, ಅದಾದ್ಮೇಲೆ ಸ್ವಲ್ಪ ಶುಗರ್, ತುಂಬಾ ಬೇಡ, ಸ್ವಲ್ಪ ಶುಗರ್, ಒಂದು 1/4 ಸ್ಪೂನ್ ಶುಗರ್ ಹಾಕಿದ್ದೇನೆ. ದೆನ್ ಸ್ವಲ್ಪ ಸಾಲ್ಟ್ ಕೂಡ. ಓಕೆ, ಓಕೆ, ಓಕೆ. ಒಂಚೂರು ಗ್ರೈಂಡ್ ಮಾಡಿದ ಮೇಲೆ ಮಿಲ್ಕ್ ಆಡ್ ಮಾಡ್ತಿದ್ದೇನೆ. ಅದೊಂದು 2 to 3 ಸ್ಪೂನ್. ಓಕೆ, ಮಿಲ್ಕ್. ರೀಗ್ರೈಂಡ್ ಮಾಡ್ತಿದ್ದೇನೆ. ಆಮೇಲೆ ಥಿಕ್ನೆಸ್ಸಿಗೆ ಸ್ವಲ್ಪ ಆಯಿಲ್ ಹಾಕ್ಬೇಕಾಯ್ತಾ, ತುಂಬ ಆಯಿಲ್ ಹಾಕ್ಬೇಡಿ, ಸ್ವಲ್ಪ ಆಯಿಲ್. ಇಟ್ ಈಸ್ ಬೇಸಿಕಲಿ ನಾವು ಮಯೋನೀಸ್ ಮಾಡೋದು ಹೀಗೆ ಅಲ್ಲ, ಸೊ ಅದೇ ಪ್ರಾಸೆಸ್. ಆಯಿಲ್ ಹಾಕಿದ್ರೆ ಇದು ಥಿಕ್ ಆಗ್ತದೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕ್ರೀಮ್ ರೆಡಿ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಸ್ಟೆಪ್ ತೋರಿಸ್ತೇನೆ. ಹಾಯ್ ವಾಸ್, ಆಕ್ಚುಲಿ ಪ್ರಜ್ವಲ್ ನಂಗೆ ಚಪಾತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಡಿಶ್ ನೊಟ್ಟಿಗೆ ಚಪಾತಿ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಹೌದು, ಅವರದೊಂದು ಎಫರ್ಟ್ ನೋಡಿ. ಥ್ಯಾಂಕ್ ಯು. ಓಕೆ ಗೈಸ್, ದಿಸ್ ಇಸ್ ದ ಫೈನಲ್ ಸ್ಟೆಪ್. ಈ ಸಾಸೇಜ್ ಅನ್ನ ಆಕ್ಚುಲಿ ಹೀಗೆ ಎಲ್ಲದರ ಮೇಲೆ ಹಾಕ್ಬೇಕು. ಹೀಗೆ
ಆಮೇಲೆ ಇದನ್ನೊಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಇಟ್ಸ್ ಲಾಸ್ಟ್ ಜಸ್ಟ್ ಗಾರ್ನಿಷ್ ಮಾಡಲಿಕ್ಕೆ ಕೊರಿಯಂಡರ್ ಲೀವ್ಸ್ ಅನ್ನು ಹಾಕಬೇಕು. ಹೀಗೆ ಸಾಕು. ನೋಡಿ ಗೈಸ್, ಟೇಸ್ಟ್ ಮಾಡೋದು. ಅವ್ನು ಟೇಸ್ಟ್ ಮಾಡ್ತಿದ್ದಾನೆ. ಪುಟ್ಟಂದು ಆನೆಸ್ಟ್ ರಿವ್ಯೂ ಅಂತೆ. ನಿಜ ಒಳ್ಳೆಗಿಲ್ಲ. ನಾನು ಹೇಳ್ತೀನಿ ನಿಜ. ಅಲ್ಲ, ಕಾದಕ್ಕೆ ಒಂದು ಫಲ ಉಂಟು. ನಾನು ಹೇಳ್ತೀನಿ ನಿಜ. ಈಗ ನಾವು ಪ್ರಜ್ವಲ್ ರಿವ್ಯೂ. ನೆಕ್ಸ್ಟ್ ಲೆವೆಲ್. ಸೂಪರ್ ಅಲ್ಲ? ಸಾಸಿ. ಓ ಮೈ ಗಾಡ್. ಅಪ್ರೂವ್ಡ್. ಬೆಸ್ಟ್ ಅಟೆಂಪ್ಟ್. ನೆಕ್ಸ್ಟ್ ಲೆವೆಲ್ ಮಾರ, ಸೀರಿಯಸ್ಲಿ. ಹ್ಯಾಪಿ ಗೈಸ್. ನನ್ನ ರಿವ್ಯೂ ಬೇಕಂತಿಲ್ಲ, ಬಿಕಾಸ್ ಅವರ್ ರಿವ್ಯೂನೇ ಇಂಪಾರ್ಟೆಂಟ್. Guys, I am ending this vlog here. If you guys like this video, please do like, share, comment our channel. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು. ನೀವು ಸಹ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.